ನಮಸ್ಕಾರ ಸ್ನೇಹಿತರೆ. ನಿನ್ನೆ ರಾತ್ರಿ 7 ಗಂಟೆಯ ನಂತರ ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ದೊಡ್ಡ ಭೂಕಂಪನೆ ನಡೆದಿದೆ. ಪಾಕಿಸ್ತಾನ ಭಾರತದ ವಿರುದ್ಧದ ಪಂದ್ಯಗಳನ್ನು ಬಾಯ್ಕಾಟ್ ಮಾಡೋ ನಿರ್ಧಾರ ತಗೊಂಡ್ರು. ಅದಕ್ಕೆ ಐಸಿಸಿ ಕೊಟ್ಟಿರೋ ಏಟು ಹೇಗಿದೆ ಅಂದ್ರೆ, ಪಾಕಿಸ್ತಾನಕ್ಕೆ ಈಗ ಉಗಿಯೋದಕ್ಕೂ ಆಗ್ತಿಲ್ಲ, ನುಂಗೋದಕ್ಕೂ ಆಗ್ತಿಲ್ಲ ಅನ್ನೋ ಹಾಗಾಗಿದೆ. ವಿಷಯ ಏನಪ್ಪಾ ಅಂದ್ರೆ, T20 ವರ್ಲ್ಡ್ ಕಪ್ ಹತ್ರ ಬರ್ತಿದೆ. ಆದ್ರೆ ಪಾಕಿಸ್ತಾನ ಹೇಳ್ತಿದೆ, ನಾವು ಟೂರ್ನಮೆಂಟ್ಗೆ ಬರ್ತೀವಿ, ಆದ್ರೆ ಇಂಡಿಯಾ ಜೊತೆ ಆಡಲ್ಲ ಅಂತ. ಇದನ್ ಕೇಳಿ ಐಸಿಸಿ ಸುಮ್ಮನೆ ಕೂರುತ್ತಾ? ಚಾನ್ಸೇ ಇಲ್ಲ. ಐಸಿಸಿ ತನ್ನ ಪವರ್ ಏನು ಅಂತ ತೋರಿಸಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಡ್ರಾಮಾವನ್ನ ನೋಡೋಣ. ಸ್ನೇಹಿತರೆ, ನಿನ್ನೆ ಪಾಕಿಸ್ತಾನ ಸರ್ಕಾರದ ಹ್ಯಾಂಡಲ್ನಿಂದ ಒಂದು ಅಪ್ಡೇಟ್ ಬಂತು. ನಮ್ಮ ಟೀಮ್ ವರ್ಲ್ಡ್ ಕಪ್ ಆಡುತ್ತೆ, ಆದ್ರೆ ಇಂಡಿಯಾ ವಿರುದ್ಧ ಮಾತ್ರ ಬಾಯ್ಕಾಟ್ ಮಾಡುತ್ತೆ ಅಂತ. ಸ್ನೇಹಿತರೆ, ಇದನ್ ಕೇಳಿದ್ರೆ ಏನನ್ಸುತ್ತೆ ಹೇಳಿ? ಇದು ಪಕ್ಕಾ ಚೈಲ್ಡಿಶ್ ವರ್ತನೆ ಅಲ್ವಾ? ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಇದನ್ನ ಸೆಲೆಕ್ಟಿವ್ ಬಾಯ್ಕಾಟ್ ಅಂತಾರೆ. ಪಾಕಿಸ್ತಾನಕ್ಕೆ ಪ್ರತಿಯೊಂದು ಜಾಗತಿಕ ವೇದಿಕೆಯಲ್ಲೂ ಇಂಡಿಯಾವನ್ನ ಎಳೆದು ತಂದು ತನ್ನ ಅಸ್ತಿತ್ವವನ್ನ ತೋರಿಸ್ಕೋಬೇಕು ಅನ್ನೋ ಹಂಬಲ. ಅವ್ರಂದ್ಕೊಂಡ್ರು, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಲ್ದಿದ್ರೆ ವರ್ಲ್ಡ್ ಕಪ್ಗೆ ಆದಾಯ ಬರಲ್ಲ, ಐಸಿಸಿ ನಮ್ಗೆ ಕಾಲ್ ಹಿಡಿಯುತ್ತೆ ಅಂತ. ಆದ್ರೆ ಅವ್ರು ಮಾಡಿರೋ ಲೆಕ್ಕಾಚಾರ ಉಲ್ಟಾ ಹೊಡೆದಿದೆ. ಸ್ನೇಹಿತರೆ, ಐಸಿಸಿ ರಿಯಾಕ್ಷನ್ ಹೇಗಿತ್ತು ಅಂದ್ರೆ, ಅವರು ಪಿಸಿಬಿಯ ಅಧಿಕೃತ ಪತ್ರಕ್ಕಾಗಿ ಕಾಯಲೇ ಇಲ್ಲ, ನೇರವಾಗಿ ಒಂದು ವಾರ್ನಿಂಗ್ ರಿಲೀಸ್ ಮಾಡಿದ್ರು. ಅದರಲ್ಲಿ ಐಸಿಸಿ ಕ್ಲಿಯರ್ ಆಗಿ ಹೇಳಿದೆ, ಗ್ಲೋಬಲ್ ಟೂರ್ನಮೆಂಟ್ ಅಂದಮೇಲೆ ಅಲ್ಲಿ ಎಲ್ಲರಿಗೂ ಈಕ್ವಲ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು. ಒಂದು ಟೀಮ್ ಬಂದು ನಾನು ಇವ್ರ ಜೊತೆ ಆಡ್ತೀನಿ, ಅವ್ರ ಜೊತೆ ಆಡಲ್ಲ ಅಂತ ಹೇಳಕ್ಕೆ ಇದು ಸ್ಕೂಲ್ ಮಕ್ಕಳ ಆಟ ಅಲ್ಲ ಅಂತ. ಐಸಿಸಿ ತನ್ನ ಸ್ಟೇಟ್ಮೆಂಟ್ನಲ್ಲಿ ಒಂದು ಡೇಂಜರಸ್ ಲೈನ್ ಬರೆದಿದೆ. The ICC hopes that the PCB will consider the significant and long-term implications. ಅಂದ್ರೆ ಇದರರ್ಥ ಸಿಂಪಲ್, ನೀವು ಹಠ ಮಾಡಿದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡನ್ನೇ ಮುಳುಗಿಸೋವಷ್ಟು ದೊಡ್ಡ ಶಿಕ್ಷೆ ಕಾದಿದೆ ಅಂತ ಐಸಿಸಿ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದೆ. ಈಗ ಯೋಚನೆ ಮಾಡಿ, ಪಾಕಿಸ್ತಾನಕ್ಕೆ ಆಗೋ ನಷ್ಟವೇನು? ಮೊದಲನೇದಾಗಿ, ಐಸಿಸಿಯಿಂದ ಬರೋ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ನಿಂತು ಹೋಗುತ್ತೆ. ಪಾಕಿಸ್ತಾನದ ಆಟಗಾರರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿರಲ್ಲ. ಎರಡನೇದಾಗಿ, ಬರೀ ಈ ವರ್ಲ್ಡ್ ಕಪ್ ಅಷ್ಟೇ ಅಲ್ಲ, ಮುಂದೆ ಬರೋ ಚಾಂಪಿಯನ್ಸ್ ಟ್ರೋಫಿ ಮತ್ತು ಮಹಿಳಾ ಕ್ರಿಕೆಟ್ನಿಂದಲೂ ಪಾಕಿಸ್ತಾನವನ್ನ ಬ್ಯಾನ್ ಮಾಡಬಹುದು. ಕ್ರಿಕೆಟ್ ಜಗತ್ತಿನಲ್ಲಿ ಪಾಕಿಸ್ತಾನವನ್ನ ಯಾರೂ ಆಡಿಸದ ಹಾಗೆ ಐಸೋಲೇಟ್ ಮಾಡೋ ಪವರ್ ಐಸಿಸಿಗೆ ಇದೆ. ಸೊ ಈಗ ಪಿಸಿಬಿಗೆ ಎರಡೇ ದಾರಿ ಇರೋದು. ಒಂದು, ಸರ್ಕಾರದ ಮಾತು ಕೇಳಿ ಕ್ರಿಕೆಟ್ ಬೋರ್ಡ್ ಮುಚ್ಕೊಳ್ಳೋದು. ಇಲ್ಲ ಅಂದ್ರೆ ಮರ್ಯಾದೆಯಿಂದ ಯೂ-ಟರ್ನ್ ಹೊಡೆದು ಇಂಡಿಯಾ ಜೊತೆ ಆಡೋದು. ಅಂತೂ ಮೈದಾನದ ಒಳಗೆ ಆಟ ಶುರುವಾಗೂ ಮುಂಚೆನೇ ಹೊರಗಡೆ ಆಟ ರಂಗೇರುತ್ತಿದೆ. ಈ ಎಲ್ಲಾ ರಾದ್ಧಾಂತದ ಮಧ್ಯೆ ನಮ್ಮ ಭಾರತದ ಅಂಡರ್-19 ಹುಡುಗರು ಪಾಕಿಸ್ತಾನಕ್ಕೆ ಸರಿಯಾದ ಏಟ್ ಕೊಟ್ಟಿದ್ದಾರೆ. ನಿನ್ನೆ ನಡೆದ ಮ್ಯಾಚ್ನಲ್ಲಿ ಇಂಡಿಯಾ ಪಾಕಿಸ್ತಾನವನ್ನ ಮಣ್ಣು ಮುಗಿಸಿದೆ. ಕನಿಷ್ಕ್, ವಿಹಾನ್ ಮತ್ತು ತ್ರಿವೇದಿ ಅವರ ಆಟ ಅದ್ಭುತವಾಗಿತ್ತು. ವಿಪರ್ಯಾಸ ನೋಡಿ, ಯಾವ ದೇಶದ ವಿರುದ್ಧ ಆಡಲ್ಲ ಅಂತ ಪಾಕಿಸ್ತಾನ ಸ್ಟೇಟ್ಮೆಂಟ್ ಕೊಡ್ತಿದೆಯೋ ಅದೇ ದೇಶದ ವಿರುದ್ಧವೇ ಅವರ ಟೀಮ್ ದಬ್ಬಾಕೊಂಡಿದೆ. ಸೊ ಸ್ನೇಹಿತರೆ, ಪಾಕಿಸ್ತಾನ ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ನನ್ನ ಪ್ರಕಾರ ಇನ್ನೊಂದು 2 ದಿನದಲ್ಲಿ ಅವರು ಹಾಗೆ ಹೀಗೆ ಪಲ್ಟಿ ಹೊಡೆದು ಕೊನೆಗೆ ನಾವು ಆಡ್ತೀವಿ ಅಂತ ಹೇಳ್ತಾರೆ ಅಂತ ಆಶಿಸೋಣ. ನಿಮ್ಗೇನನ್ಸೋತೆ? ಪಾಕಿಸ್ತಾನ ಯೂ-ಟರ್ನ್ ಹೊಡೆಯುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮ್ಮ ಅಂಡರ್-19 ಹುಡುಗರ ಗೆಲುವಿಗೆ ಈ ವಿಡಿಯೋಗೆ ಒಂದು ಲೈಕ್ಸ್ ಕೊಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.